ನಮಸ್ಕಾರ ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಇನ್ನೂ ಕೂಡ ಬಂದಿಲ್ವಾ? ಸೊ ಹಾಗಾದ್ರೆ ಇಂದು ಬರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಗೊತ್ತಲ್ವಾ? ಇಂದು ಗುರುವಾರ 23 ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂತದ್ದು. ಅನ್ನಭಾಗ್ಯ ಯೋಜನೆಯ ಹಣ, ಗೃಹಲಕ್ಷ್ಮಿ ಇದಲ್ಲ, ಅನ್ನಭಾಗ್ಯ ಯೋಜನೆಯ ಹಣನೇ ರಿಲೀಸ್ ಆಗ್ತಾ ಇದೆ ಕಣ್ರಿ. ಏಪ್ರಿಲ್ ತಿಂಗಳದು ಈಗಾಗಲೇ ಬಹಳಷ್ಟು ಜನರಿಗೆ ರಿಲೀಸ್ ಆಗಿದೆನೂ ಕೂಡ. ಸೊ ಬೇಕಾದ್ರೆ ಕಮೆಂಟ್ ನೋಡ್ಬೋದು ಇಲ್ಲಿ ಫೇಕ್ ನ್ಯೂಸ್ ಅಂತ. ಅಂದ್ರೆ ಇದೇ ನಿಮಗೆ ಒಂದು ಮಾಹಿತಿ, ಒರಿಜಿನಲ್ ಮಾಹಿತಿ ಅಂತ ಗೊತ್ತಾಗಬೇಕಂದ್ರೆ ಈ ಕಮೆಂಟ್ಗಳನ್ನು ನೋಡಿ ಜನರಿಂದನೇ ಬಂದಿರುವಂತಹ ಕಮೆಂಟು ಅಮೌಂಟು ಜಮಾ ಆಗ್ತಾ ಇದೆ ಕಣ್ರಿ. ಸೊ ನಿಮಗೂ ಕೂಡ ಇನ್ನೂ ಆಗಿಲ್ಲ ಅಂದರೆ ಈ ಒಂದು 23 ಜಿಲ್ಲೆಗಳನ್ನ ತಿಳ್ಕೊಳ್ಳಿ. ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಒಂದು ಖಾತೆಗೂ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಕನ್ರಿ. ಸೊ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ವಾಚ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ, ಒಂದು ಮಾಹಿತಿ ಅರ್ಥ ಆಗುತ್ತೆ ಕಣ್ರಿ. ಸೊ ನಿಮ್ಗೆ ಏನಾದರೂ ಅದು ವೇಳೆ ಕನ್ಫ್ಯೂಷನ್ ಇದ್ರೆ ಬೇರೆ ಬೇರೆ ಸ್ಕೀಮ್ಗಳ ಬಗ್ಗೆನೂ ಕೂಡ ಈಗ ಏನಾದರೂ ಕನ್ಫ್ಯೂಷನ್ ಆಗಿದೆ, ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಅಲ್ಲೇನೇ ರಿಪ್ಲೈ ಮಾಡಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಏನಾದರೂ ಬಹಳಷ್ಟು ಜನರ ಕಮೆಂಟು ಒಂದೇ ರೀತಿಯಾಗಿ ಬಂದರೆ, ಒಂದೇ ಸ್ಕೀಮ್ ಬಗ್ಗೆ ಬಂದರೆ, ಸೊ ಅದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ತೀನಿ, ಓಕೆನಾ? ಸೊ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬರೋದಾದ್ರೆ, ಹಿಂದಿನ ಕಂತುಗಳು ಕೂಡ ಬರ್ತಾ ಇದಾವೆ ಕಣ್ರಿ. ಈಗ ಏಪ್ರಿಲ್ ತಿಂಗಳದ್ದು ಅಷ್ಟೇ ಅಲ್ಲ, ಇಲ್ಲಿ ಮೇ ಮತ್ತು ಜೂನ್ ಕೂಡ ಬರ್ತಾ ಇರುವಂಥದ್ದು. ಹಿಂದೆ ಏನಾದರೂ ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ಅವುಗಳು ಕೂಡ ಬರ್ತಾ ಇರುವಂಥದ್ದು. ಸೊ ಯಾವಾಗ ಯಾರಿಗೆ ಎಷ್ಟು ಅಮೌಂಟ್ ಜಮಾ ಆಗುತ್ತೆ ಹೇಳಿಕ್ಕೆ ಬರಲ್ಲ. ಸೊ ನಿಮಗೆ ಹೆಚ್ಚಿನ ಅಮೌಂಟ್ ಬಂದರೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತಾನೆ ಹೇಳ್ಬೋದು, ಶುಭ ಸುದ್ದಿನೇ ಅಂತ ಅನ್ಬೋದು. ಸೊ ನಿಮ್ಗೇನಾದರೂ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಅಮೌಂಟ್ ಈಗಾಗಲೇ ಜಮಾ ಆಗಿದೆ ಆದರೆ ಕಮೆಂಟಲ್ಲಿ ಹೇಳಿ ಜಮಾ ಆಗಿದೆ ಅಂತ. ನಿಮ್ಮಿಂದ ಮತ್ತೊಬ್ಬರಿಗೆ ಮೋಟಿವೇಶನ್ ಸಿಕ್ಕಂಗಾಗತ್ತೆ. ಯಾಕಂದರೆ ನಿಮಗೆ ಜಮಾ ಆಗಿದೆ ಅಂದರೆ ನಮಗೂ ಕೂಡ ಜಮಾ ಆಗತ್ತೆ ಅಂತ ಅನ್ಕೋತಾರೆ. ಒಂದು ಸ್ವಲ್ಪ ಆದರೂ ಒಂದು ರಿಲೀಸ್ ಸಿಕ್ಕಂಗಾಗುತ್ತೆ. ಯಾಕಂದ್ರೆ ಇನ್ನೂ ಕೂಡ ಹಣ ಬರ್ತಾ ಇಲ್ಲ. ಆ ಒಂದು ಹಣದಿಂದ ಎಷ್ಟೋ ಹೆಲ್ಪ್ ಆಗ್ತಾ ಇರತ್ತೆ. ಈಗ 5 kg ಒಬ್ಬೊಬ್ಬರಿಗೆ ಸಾಲ್ತಿರಲ್ಲ. ಈಗ 5 kg ಅಕ್ಕಿ ಏನು ಗೌರ್ಮೆಂಟ್ನವ್ರು ಕೊಡ್ತಾ ಇದ್ದಾರೆ, 10 kg ಕೊಡ್ತೇವೆ ಅಂತ ಹೇಳಿ 5 kg ಅಕ್ಕಿಯ ಬದಲು ಹಣ ಕೊಡ್ತಾ ಇದ್ದಾರೆ. ಆ ಒಂದು ಹಣ ಕ್ಲಿಯರ್ ಆಗಿ ಬರ್ತಾ ಇಲ್ಲ. ಒಬ್ಬೊಬ್ಬರಿಗೆ ಲೇಟ್ ಆಗಿ ಬರ್ತಾ ಇದ್ರೆ, ಒಬ್ಬೊಬ್ಬರಿಗೆ ಬರ್ತಾನೆ ಇಲ್ಲ. ಅದ್ರ ಬದಲಾಗಿ ಅಕ್ಕಿನೇ ಕೊಟ್ಟಿದ್ರೆ ಒಳ್ಳೇದಾಗ್ತಾ ಇತ್ತು ಅಂತಾನೆ ಜನರ ಅಭಿಪ್ರಾಯ ಇತ್ತು. ಈಗ ಆ ಒಂದು ಅಕ್ಕಿ ಏನು ಬರ್ತಾ ಇದೆಯಲ್ಲ 5 kg ಸಾಲ್ತಾ ಇಲ್ಲ. ಅದು ಹಣ ಬಂದ್ರೆ ಆ ಒಂದು ಹಣದಿಂದ ಆದ್ರೂ ಅಕ್ಕಿಯನ್ನ ತಗೋಬಹುದಲ್ವಾ ಇವರು. ಸೊ ಅದಕ್ಕೋಸ್ಕರ ಹಣಕ್ಕೆ ವೇಟ್ ಮಾಡ್ತಾ ಇರ್ತಾರೆ. ನಿಮ್ಮ ಕಮೆಂಟ್ ಮುಖಾಂತರ ಅವ್ರಿಗೂ ಸ್ವಲ್ಪ ರಿಲೀಸ್ ಸಿಕ್ಕಂಗಾಗತ್ತೆ, ಅಮೌಂಟ್ ಬರತ್ತಪ್ಪ ನಮಗೂ ಕೂಡ ಅಂತ ಅನ್ಕೋಬಹುದು. ಸೊ ಹೀಗಾಗಿ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಅವ್ರಿಗೂ ಕೂಡ ತಿಳಿಸಿ, ನಮಗೂ ಕೂಡ ತಿಳಿಸಿ. ಯಾಕಂದ್ರೆ ಎಷ್ಟು ಜನರಿಗೆ ಬರ್ತಾ ಇರೋದನ್ನ ನಾವು ಕೂಡ ನೋಡ್ತೇವೆ, ಓಕೆನಾ? ಈಗ ಈ ಒಂದು 23 ಜಿಲ್ಲೆಗಳನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಏನಾದರೂ ಅನ್ನಭಾಗ್ಯ ಯೋಜನೆಯಲ್ಲಿ ಪೆಂಡಿಂಗ್ ಹಣ ಉಳಿದಿದ್ರೆ ಸೊ ಆಗ ನೀವೇನು ಮಾಡಬೇಕಪ್ಪ ಅಂದರೆ, ಏನಾದರೂ ಡಾಕ್ಯುಮೆಂಟ್ಸು ಒಂದು ತಿದ್ದುಪಡಿ ಮಾಡೋದಿದೆಯಾ, ಕ್ಲಾರಿಫಿಕೇಶನ್ ಇಲ್ವಾ, ಏನಾದರೂ ಹೆಸರು ಚೇಂಜಸ್ ಇದೆಯಾ, ಒಂದು ಡಾಕ್ಯುಮೆಂಟ್ಸಲ್ಲಿ ಯಾವುದೇ ರೀತಿಯಾದಂತಹ ನಂಬರ್ ಚೇಂಜಸ್ ಇದೆಯಾ, ನಂಬರ್ ಲಿಂಕ್ ಆಗಿದೆ ಇಲ್ವೋ, NPCI ಮ್ಯಾಪಿಂಗ್ ಆಗಿದೆ ಇಲ್ವೋ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಒಂದು ಸಾರಿ ವೆರಿಫಿಕೇಶನ್ ಮಾಡ್ಕೊಳ್ಳಿ. ನೀವು ಒಂದೊಂದು ಸಾರಿ ತಿದ್ದುಪಡಿಯನ್ನು ಮಾಡ್ಕೊಂಡಿರ್ತೀರ, ಅದು ಮೇಲ್ಗಡೆ ಹೋಗಿ ಫೆಚ್ ಆಗಿರಲ್ಲ, ಅದಕ್ಕೂ ಕೂಡ ಡಿಲೇ ಆಗ್ತಾ ಇರುತ್ತೆ. 1 ರಿಂದ 2 ತಿಂಗಳು ಲೇಟ್ ಆಗಿನೇ ಅಮೌಂಟ್ ಬರೋದು ನಿಮಗೆ, ಏನಾದರೂ ತಿದ್ದುಪಡಿ ಮಾಡ್ಕೊಂಡಿದ್ರೆ. ಒಂದೇ ಒಂದು ತಿದ್ದುಪಡಿ ಮಾಡ್ಕೊಳ್ಳಿ ನೀವು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್ನಲ್ಲಿ 1 ರಿಂದ 2 ತಿಂಗಳು ಲೇಟ್ ಆಗಿನೇ ಬರೋದು. ಕ್ಲಿಯರಿಫಿಕೇಶನ್ ಸಿಗೋದಾದ್ರೆ ನಿಮಗೆ 1 ರಿಂದ 2 ತಿಂಗಳು ಲೇಟ್ ಆಗಿನೇ ಬರೋದು. ಇಲ್ಲಪ್ಪ ಅಂದರೆ ನಿಮ್ಗೆ ಜಲ್ದಿನೇ ಆದಷ್ಟು ಬೇಗನೆ ಬೇಕಂದ್ರೆ ನೀವು ಮತ್ತೊಂದು ಸಾರಿ ಏನು ಮಾಡಬೇಕಾಗತ್ತೆ, ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಈ ರೀತಿಯಾಗಿ ನಾವು ತಿದ್ದುಪಡಿ ಮಾಡ್ಕೊಂಡಿದ್ದೀವಿ, ನಾವು ಆದಷ್ಟು ನಮಗೆ ಬೇಗ ಹಣ ಬರುವ ಹಾಗೆ NPCI ಅದು ಇದು ಮಾಡಿಸಿಕೊಡಿ ಅಂತ ನೀವು ಕ್ಲಾರಿಫಿಕೇಶನ್ ತಿಳ್ಕೊಬೇಕಾಗತ್ತೆ. ಮತ್ತು ಅದಷ್ಟೇ ಅಲ್ಲದೆ ನೀವು ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಯಾಕಪ್ಪ ಅಂದರೆ ನೀವು ಕೇಳ್ಬೋದು, ಈಗಾಗಲೇ ಅಮೌಂಟ್ ಬರ್ತಾ ಇರತ್ತೆ, ನೀವು ಅರ್ಜಿ ಸಲ್ಲಿಸಿರ್ತೀರ, ಮತ್ತು ಮಧ್ಯದಲ್ಲಿ ಏನಾದರೂ ಅನಿವಾರ್ಯ ಕಾರಣಕ್ಕಾಗಿ ತಿದ್ದುಪಡಿ ಮಾಡ್ಕೊಳ್ಳುವಂತಹ ಕಾರಣ ಒಂದು ಬರುತ್ತೆ. ಸೊ ಆವಾಗ ಕಾರಣ ಒಂದು ತಿದ್ದುಪಡಿಯನ್ನು ಮಾಡಿಕೊಂಡ್ರೆ ಅದು ಮೇಲ್ಗಡೆ ಹೋಗಿ ಫೆಚ್ ಆಗಲಿಕ್ಕೆ ಟೈಮ್ ತಗೋತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಿ. ಇದನ್ನು ನಾನು ಹೇಳ್ತಾ ಇಲ್ಲ ಅಂತ ಅನ್ಕೊಳ್ಳಿ, ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಧ್ಯಮದಲ್ಲಿ ಹೇಳಿರುವಂಥದ್ದು. ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಿ ಏನಾದರೂ ತಿದ್ದುಪಡಿ ಮಾಡ್ಕೊಂಡಿದ್ದೆ ಆದರೆ ಅಷ್ಟೇ ಹೇಳಿರುವಂಥದ್ದು. ಯಾಕಂದರೆ ಡಿಲೇ ಆಗುತ್ತೆ, ಅಲ್ಲಿವರೆಗೂ ವೇಟ್ ಮಾಡೋದಾದರೆ ವೇಟ್ ಮಾಡಿ, ಇಲ್ಲಪ್ಪ ಅಂದರೆ ಅರ್ಜಿ ಸಲ್ಲಿಸಿ ಅಮೌಂಟನ್ನು ಬೇಗನೆ ಪಡಿತಾ ಹೋಗಿ. ಈ 2 ಮಾಹಿತಿಗಳನ್ನು ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಸೊ ಆದಷ್ಟು ನಿಮ್ಮ ತಲೆಯಲ್ಲಿ ಏನು ಅನಿಸುತ್ತೆ, ನನ್ನ ಸಜೆಷನ್ ಏನಂದರೆ ಮತ್ತೊಂದು ಸಾರಿ ಅರ್ಜಿ ಹೋಗಿ ಸಲ್ಲಿಸಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಹಾಗಾದರೆ ಇಲ್ಲಿ ಅನ್ನಭಾಗ್ಯಲ್ಲಿ ಅವ್ರಿಗೆ ಒಂದು ಮಾತು ಹೇಳಿ, ನಿಮ್ಮ ನ್ಯಾಯಬೆಲೆಯಲ್ಲಿ ಅಂಗಡಿಯಲ್ಲಿ ಯಾರು ಇರ್ತಾರೆ ನೋಡಿ ಅವ್ರಿಗೆ ಒಂದು ಮಾತು ಹೇಳಿ, ನೀವು ತಿದ್ದುಪಡಿ ಮಾಡ್ಕೊಂಡಿದ್ದೀವಿ, ನಮಗೆ ಆದಷ್ಟು ಬೇಗ ಹಣ ಬರುವ ಹಾಗೆ ಮಾಡಿಕೊಡಿ ಅಂತ ಒಂದು ಮಾಹಿತಿ ಹೇಳಿದ್ರೆ ಅವ್ರು ಆದಷ್ಟು ಬೇಗ ಬರಲಿಕ್ಕೆ ಒಂದು ಟ್ರೈ ಮಾಡ್ತಾರೆ, ಅವರ ಪ್ರಯತ್ನವನ್ನು ಮಾಡ್ತಾರೆ, ಓಕೆನಾ? ಸೊ ಇದಿಷ್ಟು ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಈಗ ವೀಕ್ಷಕರೇ ಆ ಒಂದು 23 ಜಿಲ್ಲೆಗಳನ್ನ ನಾವು ತಿಳ್ಕೊಳ್ಳೋಣವಾ? ಸೊ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ನೋಡಿ. ಇಲ್ಲಿ
ಒಂದು ನೋಡಿ ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ ಮತ್ತು ಗದಗ, ಬಳ್ಳಾರಿ, ಕಲಬುರಗಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಜಿಲ್ಲೆದವರು ಯಾರಿದ್ದಾರೆ ನೋಡಿ, ನಿಮಗೆ ಈ ಒಂದು ಜಿಲ್ಲೆದವರು ಯಾರಾದರೂ ಇದ್ರೆ ಇಲ್ಲಿ ಎಲ್ಲ ಜಿಲ್ಲೆದಲ್ಲಿ ಎಲ್ಲರಿಗೆ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಈಗ ಉದಾಹರಣೆ ಕಲಬುರಗಿ ಅನ್ಕೊಳ್ಳಿ, ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲರಿಗೆ ಬರಲ್ಲ, ಅಲ್ಲಿ ಒಂದು ಸ್ವಲ್ಪ ತಾಲೂಕುಗಳಿಗೆ 1 ಅಥವಾ 2 ತಾಲೂಕಿನಲ್ಲಿ ಎಲ್ಲರಿಗೆ ಜಮಾ ಆಗತ್ತೆ. ಓಕೆನಾ, ಅಲ್ಲಿ 1 ಅಥವಾ 2 ತಾಲೂಕುಗಳಿಗೆ ಜಮಾ ಆದರೆ ನೆಕ್ಸ್ಟು ಬೇರೆ ತಾಲೂಕಿನಲ್ಲಿ 1 ಅಥವಾ 2 ತಾಲೂಕುಗಳಿಗೆ ಜಮಾ ಆಗುತ್ತೆ. ಮತ್ತು ಬೇರೆ ಒಂದು ಜಿಲ್ಲೆಯಲ್ಲಿ 1 ಅಥವಾ 2 ತಾಲೂಕುಗಳಿಗೆ ಜಮಾ ಆಗುತ್ತೆ. ಮತ್ತು ನಾಳೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಿಗೆ ಜಮಾ ಆಗುತ್ತೆ. ನಾಡ್ದು ಕೂಡ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕುಗಳಿಗೆ ಜಮಾ ಆಗುತ್ತೆ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ಬರ್ತಾ ಇದ್ದಾರೆ ಅವರು. PM ಕಿಸಾನ್ ಯೋಜನೆ ಥರ ಡೈರೆಕ್ಟಾಗಿ ಅಮೌಂಟ್ ಜಮಾ ಆಗ್ತಾ ಇಲ್ಲ, ನೀವು ಕನ್ಫ್ಯೂಷನ್ ಆಗಬೇಡಿ. ಸೊ ಈ ಒಂದು ತಾಲೂಕು ನಮ್ಮ ತಾಲೂಕಿದೆ, ನಮ್ಮ ಜಿಲ್ಲೆ ಇದೆ, ನಮಗೆ ಇವತ್ತು ಜಮಾ ಆಗುತ್ತೆ ಅಂತ ಅನ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇಂದು ಜಮಾ ಆಗ್ಬೋದು ಅಥವಾ ನಾಳೆ ಜಮಾ ಆಗ್ಬೋದು. ಒಟ್ಟಾರೆಯಾಗಿ 100% ಜಮಾ ಆಗುತ್ತೆ ಜೂನ್ ಒಳಗಾಗಿ. ಇದೇ ಜೂನ್ ಒಳಗಾಗಿ ಜಮಾ ಆಗತ್ತೆ. ಒಂದು ಸ್ವಲ್ಪ ನೀವು ಕಾಯಲೇಬೇಕು. ಈ ಒಂದು ಜಿಲ್ಲೆ ಮುಖಾಂತರ ತಾಲೂಕು ವೈಸು ಬಿಡ್ತಾ ಇರ್ತಾರೆ. ಒಂದು ವೇಳೆ ನಿಮಗೂ ಕೂಡ ಜಮಾ ಆಗ್ಬೋದು, ಆಗಲ್ಲ ಅಂತ ಏನು ಹೇಳ್ತಾ ಇಲ್ಲ ನಾನು. ಈ ಕಡೆಗೆ ಆಗತ್ತೆ, ನಿಮಗೆ ಜಮಾ ಆಗತ್ತೆ ಅಂತಲೂ ಕೂಡ ಹೇಳಿಕ್ಕೆ ಬರಲ್ಲ. ಯಾಕಪ್ಪ ಅಂದರೆ ಅಲ್ಲಿ ಆಯ್ಕೆ ಮಾಡಿ ಅಮೌಂಟ್ ಹಾಕ್ತಾರೆ ಅವರು. ಯಾರು ಬೇಗ ಅರ್ಜಿ ಸಲ್ಲಿಸಿರ್ತಾರೆ ನೋಡಿ, ಸೊ ಅಂಥವರಿಗೆ ಅಮೌಂಟ್ ಹಾಕ್ತಾರೆ. ಲೇಟಾಗಿ ಯಾರು ಅರ್ಜಿ ಸಲ್ಲಿಸಿರ್ತೀರ ನೋಡಿ, ಆವಾಗ ಲೇಟಾಗಿಯೇ ಅಮೌಂಟ್ ಅವರಿಗೆ ಬರೋದು. ಆದರೆ ಡೆಫಿನೆಟಾಗಿ ಬರುತ್ತೆ. ಓಕೆನಾ, ಇದಿಷ್ಟು ನಾನು ಹೇಳ್ತಾ ಇರುವಂಥದ್ದು ಕ್ಲಾರಿಫಿಕೇಶನ್ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೇನೆ. ಸಿಕ್ಕರೆ ಈ ಒಂದು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.